ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಮದುವೆ ಟೈಮಲ್ಲಿ ಒಡವೆ ಬಂಗಾರ ಎಲ್ಲ ಹಾಕಿದ್ರ ಮೇಡಮ್ ನೀವು? ಮಗಳಿಗೆ ಎಷ್ಟು ಹಾಕಿದ್ರಿ? ಅವ್ರು ಕೇಳಿದ್ರ ಇಷ್ಟು ಹಾಕ್ಬೇಕು ನೀವು ಅಂತ ಹೇಳಿ? ಕೇಳಿದ್ರು ಮೇಡಮ್, ಅವ್ರ ಹತ್ರ ಇವ್ರ ಹತ್ರ ಅವರು ಎಲ್ಲ ಮಾಡ್ಸಿರೋದು ಹೇಳಿದಾರಲ್ವಾ, ಗೊತ್ತಾಗಿರುತ್ತಲ್ಲ ಜನ. 1 kg ಮೇಲೇನೆ ಇದೆ ಅವ್ರ ಹತ್ರ. ನಾವು ಕೊಡ್ತೀವಿ, ಒಬ್ಳೆ ಮಗಳು, ಎಲ್ಲಾ ಕೊಡ್ತೀವಿ ಅಂತಾನೆ ಹೇಳಿದ್ವಿ. ಎಲ್ಲ ಹಾಕಿ ಆ ಫೋಟೋಸ್ ನೋಡಿ ಮೇಡಮ್, ಎಷ್ಟ್ ಚೆನ್ನಾಗ್ ಮಾಡಿದೀವಿ ಮದುವೆ ಗ್ರ್ಯಾಂಡ್ ಆಗಿ ಅಂತ. ಮಗಳಿಗೆ ಹಾಕಿದ ಬಂಗಾರ ಅವ್ರ ಹತ್ರನೇ ಐತಾ? ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ಲು ಮೇಡಮ್. ಇದೆ ಮೇಡಮ್, ಅಲ್ಲೂ ಇದೆ. ಇನ್ನು ಸ್ವಲ್ಪ ಅವರು ನಾವು ಧನುರ್ಮಾಸ ಆದ್ಮೇಲೆ ಅವ್ರ ಮನೆಗ್ ಕಳಿಸ್ಬೇಕು, ಅವಾಗ ಎಲ್ಲ ಫುಲ್ಲು ಕೊಟ್ಬಿಡೋಣ ಅಂದ್ಬಿಟ್ಟು ಕಳ್ಸಿದೀನಿ. ಜಾಸ್ತಿನೇ ಇದೆ ಅಲ್ಲಿ. ದುಡ್ಡು ಪೀಕಕ್ಕೆ ಅಂತಾನೆ ಮದುವೆ ಆಗಿರೋದು ಅಂತ ನಿಮ್ಗೆ ಅನ್ಸುತ್ತಾ? ಅಂದ್ರೆ ನಿಮ್ಮ ಆರ್ಥಿಕ ಸ್ಥಿತಿಗತಿ ಎಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅನ್ಸುತ್ತಾ? ಇಲ್ಲ ಅವ್ರದ್ದು ಅರ್ಥ ಮಾಡ್ಕೊಂಡಿದ್ರು. ಅವ್ರಿಗೆ ಏನ್ ಗೊತ್ತಾ ಮೇಡಮ್, ದುಡ್ಡೆಲ್ಲ ಇಸ್ಕೊಂಡು ಅವನು ಗಂಡ್ಸಲ್ಲ ಮಮ್ಮಿ ಅಂತ ನನ್ ಮಗಳು ಅಂತ ಒಂದು ಮಾತು ಹೇಳಿದ್ಲು. ಅವನು ಗಂಡ್ಸಾಗಿದ್ರೆ ಶ್ರೀಲಂಕಾದಲ್ಲಿ ಅವ್ರ ಅಮ್ಮ ಇಡ್ತಾ ಇದ್ರ, ಏನಾದ್ರೂ ನನ್ನ ರೊಮ್ಯಾಂಟಿಕ್ ಆಗಿ ಇದ್ ಮಾಡ್ಬೋದಾಯ್ತಲ್ವಾ. ಅವ್ನ್ ದುಡ್ಡು ಈಸ್ಕೊಳಕ್ಕೆ, ದುಡ್ಡುಗೋಸ್ಕರ. ಅವ್ರ ಏನ್ ಗೊತ್ತಾ ಮೇಡಮ್, ಅವ್ರದ್ದು ಎಲ್ಲಾರ್ನು ಕೇಳಿ ಅವ್ರ ಮನೆ ಹತ್ರ ಜನ ನಂಬಿಸ್ಬೇಕು. ನನ್ನ ಹತ್ರ 25 ಸೆಟ್ ಇದೆ, ನಾನು ಕಿಟ್ಟಿ ಪಾರ್ಟಿಗಳು, ಜನ ನಂಬಿಸ್ಬೇಕು. ಅವಳನ್ನ ನಂಬ್ಸಕ್ಕೋಸ್ಕರ ಫೋಟೋ ಕೈ ಹಾಕೋದು, ಆ ಫೋಟೋದಲ್ಲೆಲ್ಲ ಅಷ್ಟೇ. ಆಮೇಲೆ ಮನೇಲಿ ಅವಳು ಯಾರೋ ನಾನ್ಯಾರೋ ಅಮ್ಮ ಪಕ್ಕದಲ್ಲಿ ಕುತ್ಕೊಂತಾಳೆ ನೋಡು ಅಂತ ಅದು ಒಂದು ಕಂಪ್ಲೇಂಟ್ ಮಾಡ್ತಾನಂತ. ಅವ್ರಮ್ಮ ಕುತ್ಕೊಂಬಾರ್ದು ಪಕ್ಕದಲ್ಲಿ. ತುಂಬಾ ಟೈಮ್ ಊಟ ಕೂಡ ಸ್ವಲ್ಪನೇ ಕೊಡ್ತಾ ಇದ್ರು, 2 ತಿಂಗಳು ಅಂತ ಮೊನ್ನೆ ಹೇಳ್ತಾ ಇದ್ದಾಳೆ ಮೇಡಮ್ ನಂಗೆ. ಚಿಕ್ಕ ಕುಕ್ಕರಲ್ಲಿ ಅನ್ನ ಮಾಡ್ತಾರೆ, ಸ್ವಲ್ಪ ಹಾಕೊಳ್ತಾ ಇದೆ ಮಮ್ಮಿ, ಅವ್ರಿಗೆಲ್ಲ ಬೇಕಲ್ಲ 4 ಜನಕ್ಕೆ ಅಂತ ಇಟ್ಬಿಟ್ಟು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನಾವಿಷ್ಟು ಚೆನ್ನಾಗಿ ಸಾಕಿ ಕಳ್ಸಿದ್ವಿ ಮೇಡಮ್ ನನ್ ಮಗುನು. ಅವ್ರಿಗೆ ಬಲಿ ಕೊಟ್ಬಿಟ್ಟು ಊಟ ಇಲ್ದೆ ನರಳಿಸ್ಬಿಟ್ರು. ನನ್ ಮಗಳಿಗೆ ಹೇಳಿದ್ ಒಂದು ಮಾತು ಅರ್ಥ ಮಾಡ್ಕೊಳ್ಳಿ ಮೇಡಮ್, 2 ತಿಂಗಳ ನನ್ ಪಟ್ಟಿದ್ ಕಷ್ಟ 20 ವರ್ಷನೂ ನೀನ್ ಪಟ್ಟಿಲ್ಲ ಮಮ್ಮಿ ಅಂತ ಹೇಳಿದ್ಲು. ಅಷ್ಟ್ರಲ್ಲಿ ಅರ್ಥ ಮಾಡ್ಕೊಳ್ಳಿ. ಅವ್ರೀಗ ಅವ್ರ ಮಗ ಹೋಗಿದ್ದಾನೆ ಅಂತ ಏನಾದ್ರೂ ಹೇಳ್ಬೋದು ಮೇಡಮ್. ಅದೆಲ್ಲ ಇದ್ ಮಾಡಿ ನನ್ ಮಗು ಮೊಬೈಲ್ ನೋಡ್ ನಮ್ ಮನೆ ಹತ್ರ ಬಂದ್ ಕೇಳಿ 1000 ಜನ ನನ್ ಮಗುನ್ ಬೆರಳು ತೋರಿಸ್ತಾ ಇರ್ಲಿಲ್ಲ. ಅಷ್ಟು ಇನ್ನೋಸೆಂಟ್ ಆಗಿ ಬೆಳೆಸ್ಬಿಟ್ಟೆ. ಅದೇ ಇವತ್ತು ಅವಳು ತಪ್ಪಾಗಿದ್ದು. ಸ್ವಲ್ಪ ಇದ್ರಲ್ಲಿ ಬೆಳೆಸಿದ್ರೆ ಅವಳು ಒಂದು ಮಾತು ಹಿಂಗ್ ತಲೆ ಎತ್ತಿ ನೋಡ್ತಾ ಇರ್ಲಿಲ್ಲ, ಒಂದು ಮಾತು ನಮ್ಮ ಮೇಲೂ ಆಡ್ತಾನೆ. ನೀವ್ ಯಾರನ್ನಾದ್ರೂ ತೋರ್ಸಿ ಮಮ್ಮಿ, ನಾನ್ ಮದ್ವೆ ಆಗ್ತೀನಿ ಅಂತ ಹೇಳಿದ್ಲು. ಇಷ್ಟಪಟ್ಟು ನಾವು ತೋರ್ಸಿದ್ ಹುಡ್ಗನ್ ಮದ್ವೆ ಆದ್ಲು. ಅಷ್ಟೇ ಮೇಡಮ್ ಹೇಳಕ್ ಆಗೋದು. ನಮ್ಗೆ 3 ದಿನದ ಕಾರ್ಯ ಇದೆ ಇವತ್ತು. ನಾವು ಅವ್ರಿಗೆ ಶಾಂತಿ ಕೊಡಿಸ್ಬೇಕು. ನಾವು ಕಾರ್ಯ ಮಾಡ್ತಾ ಇದ್ದೀವಿ. ಬಟ್ ರುಕ್ಮಿಣಿ ಅವರೇ, ಈಗ ಮದುವೆ ಫಿಕ್ಸ್ ಆಗತ್ತೆ. ಮದುವೆ ಫಿಕ್ಸ್ ಆದಾಗ ಈಗೆಲ್ಲ ಸಾಮಾನ್ಯ ಹುಡುಗ ಹುಡುಗಿ ಫೋನ್ ನಲ್ಲಿ ಮಾತಾಡೋದು, ಮದುವೆಗೆ ಮುಂಚೆ ಮೀಟ್ ಆಗೋದು, ಕಾಫಿ ಟೀ ಹಂಗೆಲ್ಲ ಮೀಟ್ ಆಗೋದು, ಅಥವಾ ಡ್ರೆಸ್ ಪರ್ಚೇಸ್ ಸಂದರ್ಭದಲ್ಲಿ ಜೊತೆಗೆ ಹೋಗೋದು, ಜೊತೆಗೆ ಶಾಪಿಂಗ್ ಮಾಡೋದು, ಆ ತರದ್ದೆಲ್ಲ ವೆರಿ ನಾರ್ಮಲ್. ಆ ತರ ಆ ಟೈಮ್ ನಲ್ಲಾದ್ರೂ ಜೊತೆಗಿದ್ನ ಈತ ಅಂತ ಹೇಳಿ, ಸೂರಜ್ ಜೊತೆಗಿರ್ತಿದ್ನ ಅಂತ? ಇಲ್ಲ ಮೇಡಮ್, ಅವನು ಅದನ್ನು ನಾವು ಹಿಡ್ಕೊಬೇಕಾಯ್ತು. ಬಟ್ ಹಿಂಗೆ ಇರ್ತಾರೇನೋ, ಅವ್ನ್ ಬ್ಯುಸಿ ಏನೋ. ಅವ್ನು 10 ನಿಮಿಷನು ನನ್ ಮಗು ಜೊತೆ ಫೋನ್ ಮಾತಾಡ್ತಾ ಇರ್ಲಿಲ್ಲ. ಅಲ್ಗೋಗ್ಬೇಕು ಇಲ್ಲಿಗೂ ಮೆಸೇಜ್ ಅಷ್ಟೇ. ಬೆಳಗ್ಗೆ ಇವಳು ಗುಡ್ ಮಾರ್ನಿಂಗ್ ಆಗ್ತಾ ಇದ್ಲು, ಟಿಫನ್ ಏನು ಅಂತ ಮೆಸೇಜ್ ಆಗ್ತಾ ಇದ್ಲು. ಎಲ್ಲಾರು ಜನ ಇವಾಗ ಹೇಳ್ತಾ ಇದಾರೆ ಮೇಡಮ್, ಅಷ್ಟ್ರಲ್ಲಾದ್ರೂ ಒಂದು ದಿನ ಅವ್ನ್ ಫೋನಲ್ಲಿ ನಾನು ಬೆಳಗ್ಗೆ ಇದಕ್ ಹೋಗ್ಬೇಕು ಪ್ರಾಕ್ಟೀಸ್ಗೆ, 10 ಗಂಟೆ ಮೇಲೆ ನಾನ್ ಮಾತಾಡಲ್ಲ ಅಂದ್ಬಿಟ್ಟು ಒಂದು ದಿನ 10 ನಿಮಿಷ ಅವ್ನ್ ಫೋನಲ್ಲಿ ಮಾತಾಡಿಲ್ಲ. ಎಲ್ಲಾ ಜನ ಇವಾಗ ನಮಗೆ ಏನಾಗಿತ್ತೋ ಗೊತ್ತಿಲ್ಲ, ಅದ್ರಲ್ಲೇ ಅರ್ಥ ಮಾಡ್ಕೊಬೇಕಾಗಿತ್ತು. ಹೋಗಿ 1-2-3 ಸಲ ಆಚೆ ಕರ್ಕೊಂಡೋಗಿ ಲಂಚ್ ಮುಗಿಸ್ಕೊಂಡು ಅವಳು ಹೇಳ್ತಾ ಇದ್ಲು ಮೇಡಮ್, ಮೊನ್ನೆ ಹೇಳ್ತಾಳೆ, ಅವನ್ ಆ ಕಡೆ ಏನಾದ್ರೂ ಒಂದ್ ಹುಡುಗಿ ಇದ್ರೆ ಅಟ್ಲೀಸ್ಟ್ ಒಂದ್ ಕೈ ಹಿಡ್ಕೊಳ್ಳೋದ, ಡ್ರೈವಿಂಗ್ ಮಾಡ್ಕೊಂಡ್ ಬರೋದು, ಲಂಚ್ ಒಂದ್ ಕೊಡ್ಸೋದ್, ಜನ ನೋಡ್ಬೇಕಲ್ವಾ ಮೇಡಮ್, ಫೋಟೋ ಹಾಕ್ಬೇಕಲ್ವಾ. ಲಂಚ್ ಮುಗಿಸ್ಕೊಂಡು 2 ಸಲ ಏನೋ ಹೋಗಿದಾರಷ್ಟೆ. ನಿಮ್ ಜನ ಲೋಕಲ್ಲು, ನಾವು ಸ್ಟ್ಯಾಂಡರ್ಡು, ಏನ್ ಆತರ ಇದಾರೆ ನಿಮ್ ಜನ.
ಸ್ಟ್ಯಾಂಡ್ ಮದುವೆ ಆದ್ಮೇಲೆ ಇದೆಲ್ಲ ಬಂದಿದ್ದು. ಮದುವೆಗ್ ಮುಂಚೆ ನನ್ ಕಾಲ್ ಏನಾದ್ರು ಕೇಳಿದ್ರೆ ಕಾಲ್ ಹಿಡಿಯಕ್ಕೂ ಇದ್ ಮಾಡ್ತಾ ಇರ್ಲಿಲ್ಲ ಮೇಡಮ್ ಅವ್ರಮ್ಮ. ಮದುವೆ ಆಗ್ಲಿ ಅಂತಾನೆ ಕಾಯ್ತಾ ಇದ್ರು ಅವ್ರು. ಅವ್ರು ಆರ್ಥಿಕವಾಗಿ ಸ್ಥಿತಿವಂತರಾಗಿರ್ಲಿಲ್ವಾ ರುಕ್ಮಿಣಿ ಅವರೇ? ಇದ್ರು ಮೇಡಮ್, ಇತ್ತು, ಜಮೀನ್ ಇದೆ ಅಂದ್ರು, ಬಾರ್ ಇದೆ ಅಂದ್ರು. ಸಾಕು ನಮ್ ಮಗು ನೆಮ್ಮದಿಯಾಗಿರಕ್ಕೆ. ಅವರು ಡ್ರಾಮಾ ದೊಡ್ಡ ಸೊಸೆ ಇದ್ಲಲ್ವಾ ಮೇಡಮ್, ನಾವ್ 2-3 ಸರಿ ಹೋದಾಗ ಅವಳನ್ನ ತುಂಬಾ ಚೆನ್ನಾಗಿ ಪ್ರೆಗ್ನೆಂಟ್ ಆಗಿದ್ಲು. ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇದ್ರು. ಡ್ರಾಮಾ, ಒಂದು ಗ್ಲಾಸ್ ಎತ್ತಿ ನೀರ್ ಕುಡ್ಸಕ್ಕೂ ಮನೆ ಮಾಡ್ತಾ ಇದ್ರು ಅವಳಿಗೆ, ಊಟ ತಿನ್ಸೋದು. ನಮ್ಮ ಮಗುನು ಹೀಗೆ ನೆಮ್ಮದಿಯಾಗಿರ್ತಾಳಲ್ಲ, ಇನ್ನೂ ಶ್ರೀಮಂತರ ಯಾಕೆ ನೆಮ್ಮದಿಯಾಗಿರ್ತಾಳೆ ಅಂತ ಕೊಟ್ವಿ. ಅದನ್ನೆಲ್ಲ ನೋಡಿ ನಾವು ಇದಾಗ್ಬಿಟ್ವಿ ಮೇಡಮ್. ತುಂಬಾ ಚೆನ್ನಾಗೇ ನೋಡ್ಕೊಂತಾ ಇದ್ಲು ಅವ್ರ ದೊಡ್ಡ ಸೊಸೆನ. ಆ ತರನೇ ಇರ್ತಾಳೆ ನಮ್ ಮಗು ಅಂತ ನಾವು ಮಾಡಿದ್ವಿ. ಅವ್ರು ಏನ್ ಗೊತ್ತಾ ಮೇಡಮ್, ದೊಡ್ಡ ಮಗ ಬಾರ್ಗ್ ಹೋಗೋದು, ಅವನು ಬಿಸ್ನೆಸ್ ನೋಡ್ಕೊಳ್ಳೋದು. ಇವನೇನು ಮನೇಲಿ ಚಿಕ್ಕ ಮಗು. ಅವರು 9:30-10 ಗಂಟೆಗೆ ಇಳಿದು ಬರ್ತಾ ಇದ್ಲಂತೆ ಮೇಲೆಯಿಂದ ಮೇಡಮ್. ಒಂದು ರೂಮ್ ಕೊಟ್ಟಿರ್ಲಿಲ್ಲ ಅವ್ರಿಗೆ, ಅಟ್ಯಾಚ್ ಬಾತ್ರೂಮ್ ಇರೋದು. ಅವಳು ಏನಾದ್ರೂ ಸರಿಯಾಗಿರೋಳಾದ್ರೆ, ಹೊಸ ಮದ್ವೆ ನನಗ್ ಬೇಕಾ, ಅವಳ ಗಂಡ ಇಲ್ಲ, ಅವಳಿಗೆ ಅಟ್ಯಾಚ್ ಬಾತ್ರೂಮ್ ಬೇಕು. ಇವ್ರು ಕೊಟ್ಟಿ ಕೆಳಗಡೆ ಮಲಗದಂತೆ, ಅದು ಬಾಗ್ಲ ಹಾಕೊಂಬಾರ್ದು, ಮೇಲೆ ಹೋಗಿ ಸ್ನಾನ. ಮದ್ಮಿ ನನಗೆ ಹಿಂಸೆ ಆಗ್ತಾ ಇದೆ, ಬಟ್ಟೆ ಇಟ್ಕೊಳಕ್ ಆಗಲ್ಲ, ಬಟ್ಟೆ ಇಟ್ಕೊಳಕ್ ಜಾಗ ಇಲ್ಲ, ಎಲ್ಲ ನಾನು ಕಳಿಸ್ತೀನಿ ಇರಮ್ಮ ಇಟ್ಕೊಣಿ ಅಂತ ಹೇಳಿದ್ದೆ ನಾನು. ಹೇಳಿದ್ದೆ. ಆಮೇಲೆ ನೋಡಿದ್ರೆ ಕಳ್ಸಷ್ಟೊತ್ತಿಗೆ ಎಲ್ಲ ಆಗೋಯ್ತು ಮೇಡಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.